ಹೌದು ಹೇಳಿ. ದಿನೇಶ್ ಅವರೇ, ಈ ಕಮಿಂಗ್ ಬ್ಯಾಕ್ ಟು ದಿಸ್ ಸಂತೋಷ್ ರಾವ್ ಅಂಡ್ ಸೌಜನ್ಯ ಮರ್ಡರ್ ಕೇಸ್, ದಿನೇಶ್ ಅವರೇ, ಕಮಿಂಗ್ ಬ್ಯಾಕ್ ಟು ದಿಸ್ ಸೌಜನ್ಯ ಮರ್ಡರ್ ಕೇಸ್, ಈ ಫಾರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಹೇಳುತ್ತೆ ಇವರು ಸರಿ ಇದ್ದ ಅಂತ, ಮೆಂಟಲಿ ಸರಿ ಇದ್ದ ಆತ, ಬಿಹೇವಿಯರಲ್ ಅಸೆಸ್ಮೆಂಟ್ ಅಲ್ಲಿ ಸರಿ ಇದ್ದ ಆತ ಏನು ಮೆಂಟಲ್ ಪೇಷಂಟ್ ಅಲ್ಲ ಅಥವಾ ಮಾನಸಿಕ ಅಸ್ವಸ್ಥ ಅಲ್ಲ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ಆತ ಡಿಸೆಪ್ಟಿವ್ ಇದ್ದ ಅಂತ ಹೇಳುತ್ತೆ. ಇನ್ ಹಿಸ್ ಸ್ಟೇಟ್ಮೆಂಟ್ಸ್ ಹಿ ವಾಸ್ ಡಿಸೆಪ್ಟಿವ್ and also he appears to have involvement in this rape ಅಂತ ಹೇಳುತ್ತೆ. ಅಂದ್ರೆ ಇದು ಬಹಳ ಕ್ಲಿಯರ್ ಆಗಿ ಇದು ಆತನ ನಡವಳಿಕೆಯ ಕುರಿತಾಗಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಂಗೆ ಅಲ್ವಾ ಅಲ್ಲಿಗೆ? ಇಲ್ಲ, ಡೆಫಿನೆಟ್ಲಿ ಇದರಲ್ಲಿ ಎರಡು ಅಂಶಗಳು. ಒಂದು, ಜನ ಏನ್ ಹೇಳ್ತಿದ್ರು ಇವನು ಮಾನಸಿಕ ಅಸ್ವಸ್ಥ ಇದ್ದಾನೆ ಅನ್ನೋದು ಅದು ಸುಳ್ಳು, ಬೇಸ್ಡ್ ಆನ್ ದಿಸ್ ಸೈಕಾಲಜಿಕಲ್ ಎವ್ಯಾಲ್ಯೂಯೇಷನ್. ಆಮೇಲೆ ಎರಡನೇದು, he was aware of what he was doing, that means he has got the knowledge of crime. ಅದೊಂದು, that's a very good element for prosecution. But only thing is what they have failed is gathering the evidence or collecting the evidence ನಲ್ಲಿ failure ಆಗಿದೆ. ಅದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೋ ದೇ ಹ್ಯಾವ್ ಅ ಸಸ್ಪೆಕ್ಟ್ ಬಟ್ ದೇ ಕಾಂಟ್ ಎಸ್ಟಾಬ್ಲಿಷ್ ದ ಕ್ರೈಮ್. ಇದೊಂದೇ ಕೇಸ್ ಅಲ್ಲ, ಬೇಕಾದಷ್ಟು ಕೇಸ್ ನಲ್ಲಿ ನೋಡಿದೀನಿ. ಇನ್ವೆಸ್ಟಿಗೇಷನ್ ಲೋಪದಲ್ಲಿ ಈ ತರ ಆಗೋದು ನನಗೆ ಗೊತ್ತಿರೋ ಹಾಗೆ ಬೇಸ್ಡ್ ಆನ್ ಥೌಸಂಡ್ಸ್ ಆಫ್ ಕ್ರೈಮ್ಸ್ ವಿಚ್ ಐ ಹ್ಯಾವ್ ಡನ್ ಅಂಡ್ ಥೌಸಂಡ್ಸ್ ಆಫ್ ಡೆಪಾಸಿಷನ್ಸ್ ಇನ್ ದ ಕೋರ್ಟ್. ದಟ್ ಇದೇ ಒಂದು ಮೇಜರ್ ಕಾರಣ. ದಿ ಚೈನ್ ಆಫ್ ಎವಿಡೆನ್ಸ್ ಅಂತ ಚೈನ್ ಆಫ್ ಕಸ್ಟಡಿ ಅಂತ ಹೇಳ್ತೀವಿ, ಪ್ಲಸ್ ದಿ ಕಲೆಕ್ಷನ್ ಆಫ್ ಎವಿಡೆನ್ಸಸ್, ದ ಪ್ರಿಸರ್ವೇಷನ್, ಸ್ಯಾಂಪಲಿಂಗ್, ಇದರಲ್ಲಿ ಮೇಲೆ ಟೆಕ್ನಿಕ್ ಆಫ್ ಎಕ್ಸಾಮಿನೇಷನ್, ಇದರಲ್ಲಿ ಬೇಕಾದಷ್ಟು ಕೇಸು ಬೀಳೋದು ಸಹಜ. ಇದರಲ್ಲಿ ಕೋರ್ಟು ಐ ಥಿಂಕ್ ದೇ ವಾಂಟ್ ಟು ಪ್ರೂವ್ ಹಿಮ್, ಪನಿಷ್ ಹಿಮ್, ಬಟ್ ದೇ ಡೋಂಟ್ ಹ್ಯಾವ್ ಎನ್ ಎವಿಡೆನ್ಸ್ ಟು ಸಪೋರ್ಟ್ ಇಟ್ ಬಿಕಾಸ್ ಆಫ್ failure in the collection or preservation or transportation of the evidence or so-called chain of custody. ದಿನೇಶ್ ಸರ್, ಸಾರಿ ಫಾರ್ ಇಂಟರಪ್ಟಿಂಗ್ ಸರ್. ಈಗ ಆ ಸಂತೋಷ್ ರಾವ್ ಆತನ ದೇಹದ ಮೇಲೆ 17 ಹಸಿ ಗಾಯಗಳಿತ್ತು ಅನ್ನೋದು ವರದಿ ಇದೆ, ಆ ಫೊರೆನ್ಸಿಕ್ ರಿಪೋರ್ಟ್ನಲ್ಲಿದೆ. ಆ ಗಾಯದ ಒಂದಿಷ್ಟು ವರದಿಯನ್ನು ನೋಡಿದಾಗ ಈತನೇ ಮಾಡಿದ್ದಾನೆ ಅಥವಾ ಈತ ಮಾಡಿರಬಹುದು ಅನ್ನೋಷ್ಟು ಪ್ರೂವ್ ಮಾಡುವಂಥ ಸಾಕ್ಷಿ ನಮಗೆ ಸಿಕ್ಕಂಗೆ. ಯಾಕೆ ಇದಿಷ್ಟೊಂದು ಎಳೆದುಕೊಂಡು ಹೋಗ್ತಾ ಇದೆ? ಆತ ಅಲ್ಲ, ಆತರ ಹೌದು ಅನ್ನೋದಾದ್ರೆ ಯಾಕೆ ಇಷ್ಟೊಂದು ನಮಗೆ ಟ್ರಾಜಿಡಿ ತರ ಅನಿಸ್ತಾ ಇದೆ? ದಿ ಪ್ರೆಸೆನ್ಸ್ ಆಫ್ ಇಂಜುರೀಸ್, ನಾನು ಮೊದಲೇ ಹೇಳಿದಾಗೆ ಅವರ ದೇಹದ ಮೇಲೆ ಇರ್ತಕ್ಕಂಥ ಗಾಯಗಳು ಈ ಕೇಸ್ ನಲ್ಲಿ ಆಗಿರಬಹುದು ಅಂತ ಹೆಲ್ಪ್ ಆಗುತ್ತೆ ಅಷ್ಟೇ ಹೊರತು ಆಗಿದೆ ಅಂತ ಹೇಳಲಿಕ್ಕೆ ಯಾವಾಗ ಅಂದ್ರೆ ಈ ಗಾಯ ಬೇರೆ ರೀತಿಯಿಂದ ಆಗ್ಬೋದಾ ಅಂತ ಹೇಳಿದ್ರೆ ದಟ್ ಇಸ್ ಸಾಧ್ಯತೆ ಇದೆ. ಇದೇ ರೀತಿ ಈ ಅಪರಾಧದಿಂದ ಸದ್ಯ ಅದು ಸಾಧ್ಯತೆ ಇದೆ. ಬಟ್ ಔಟ್ ಟು ಕೋರಿಲೇಟ್ ಬೇಸ್ಡ್ ಆನ್ ಅದರ್ ಎವಿಡೆನ್ಸಸ್, ನಾನು ಮೊದಲೇ ಹೇಳಿದಾಗೆ ಸೌಜನ್ಯ ಉಗುರ್ನಲ್ಲಿ ಏನಾದ್ರು ಇವನ DNA ಅವ್ರ ಪರಿಚಿತಾಗ ಆಗಿರ್ತಕ್ಕಂಥ DNA ಗಳು ಕಲೆಕ್ಟ್ ಮಾಡಿದಾರ, ಇಲ್ಲ ಇವ್ರು ಸೌಜನ್ಯ ಕೂದಲು ಅವನ ಬಟ್ಟೆ ಮೇಲೆ ಸಿಕ್ಕಿದ್ಯಾ, ಇಲ್ಲ ಸೌಜನ್ಯದ ರಕ್ತ ಅವನ ಬಾಡಿ ಮೇಲೆ ಸಿಕ್ಕಿದ್ಯಾ, ಅವನ ಬಟ್ಟೆ ಮೇಲೆ ಸಿಕ್ಕಿದ್ಯಾ, ಇಲ್ಲ ಸೌಜನ್ಯದ ವೆಜನಲ್ ಎಪಿಥಿಲಿಯಲ್ ಸೆಲ್ಸ್ ಆಗ್ಲಿ, ಈವನ್ ಬಾಡಿ ಎಪಿಥಿಲಿಯಲ್ ಸೆಲ್ಸ್ ಅವನ ಅಂಗಗಳ ಅವನ ಬಟ್ಟೆಗಳ ಮೇಲೆ ಸಿಕ್ಕಿದ್ಯಾ, ಅದು ಕೋರಿಲೇಟ್ ಆದಾಗ ಮಾತ್ರ. ಬರೇ ಗಾಯದಿಂದ ಇವನೇ ಇನ್ವಾಲ್ವ್ ಆಗಿದೆ ಅಂತ ಹೇಳೋದು ಅಸಾಧ್ಯ. ದಟ್ ಇಸ್ ವಾಟ್ ಇಸ್ ದ ಕೋರ್ಟ್ ಇಸ್ ಫೀಲಿಂಗ್ ದ ಡೆಫಿಷಿಯನ್ಸಿ ಆರ್ ದ ಫೇಲ್ಯೂರ್ ಆಗ್ತಾ ಇರೋದು ಅದರಲ್ಲೇ. ರೈಟ್, ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಸರ್. ಎಷ್ಟೊತ್ತವರೆಗೂ ಒಂದಷ್ಟು ಬೇಸಿಕ್ ಪ್ರಶ್ನೆಗಳಿತ್ತು ಈ ಪ್ರಕರಣದ ತನಿಖೆ ರಿಲೇಟೆಡ್ ಆಗಿ, ಅದಕ್ಕೊಂದಷ್ಟು ಉತ್ತರವನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಇಲ್ಲಿ 2 ಪ್ರಮುಖ ಪ್ರಶ್ನೆ. ಒಂದು, ಬ್ರೈನ್ ಮ್ಯಾಪಿಂಗಿಗೆ ಒಳಗಾಗೋ ಸಾಧ್ಯತೆ ಈಗಲೂ ಇದೆ ಸಂತೋಷ್ ರಾವ್ ಅವರಿಗೆ. ಕೆಲವೊಂದು ವಿಡಿಯೋಗಳಲ್ಲಿ ನೀವು ಗಮನಿಸಿರ್ಬೋದು, ಸಂತೋಷ್ ರಾವ್ ಒಪ್ಪಿಗೆನೇ ಪಡೆದಲೇ ಸಹಿ ಹಾಕ್ಸ್ಕೊಂಡ್ಬಿಟ್ಟಿದ್ರು, ಬ್ರೈನ್ ಮ್ಯಾಪಿಂಗ್ ವಿಚಾರ ನನ್ನ ಮುಂದೆ ಪ್ರಸ್ತಾಪನೆ ಮಾಡಿಲ್ಲ ಅಂತೇಳಿ ಆತ ಆಚೆ ಬಂದ ಮೇಲೆ ಕೊಟ್ಟಿರೋ ಸ್ಟೇಟ್ಮೆಂಟ್. ಈಗಲೂ ಒಳಪಡಿಸಬಹುದು ಅವರನ್ನ, ಸ್ಟಿಲ್ ಚಾನ್ಸಸ್ ಇದೆ. ಉಳಿದ ಎಲ್ಲರನ್ನು, ಯಾರ್ಯಾರ ಮೇಲೆ ಆರೋಪ ಇದೆ ಎಲ್ಲರನ್ನೂ ಒಳಪಡಿಸಿ ಆಪ್ಷನ್ ಇದೆ. ಜೊತೆಗೆ ಈ ಪ್ರಕರಣದಲ್ಲಿ ಆಗಿರುವ ಡಿಲೇ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ ಈಗಂತೂ ಅವಕಾಶ ಇಲ್ಲ. ಮತ್ತೆ 12 ವರ್ಷದ ಹಿಂದೆ ಹೋಗಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಹೀಗಾಗಿ ಇರುವ ಈಸಿಯೆಸ್ಟ್ ಪಾಸಿಬಲ್ ಉಪಾಯ ಬ್ರೈನ್ ಮ್ಯಾಪಿಂಗ್. ಯಾಕೆ ಆಗ್ತಿಲ್ಲ ಪ್ರಶ್ನೆ ಇಷ್ಟು ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ಡಾಕ್ಯುಮೆಂಟ್ಗಳನ್ನು ನಿಮ್ಮುಂದಿಡಿದೆ. ಪ್ರಮುಖವಾಗಿ ನಮ್ಮ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರ. ಹೌದು ಹೇಳಿ. ದಿನೇಶ್ ಅವರೇ, ಈ ಕಮಿಂಗ್ ಬ್ಯಾಕ್ ಟು ದಿಸ್ ಸಂತೋಷ್ ರಾವ್ ಅಂಡ್ ಸೌಜನ್ಯ ಮರ್ಡರ್ ಕೇಸ್, ದಿನೇಶ್ ಅವರೇ, ಕಮಿಂಗ್ ಬ್ಯಾಕ್ ಟು ದಿಸ್ ಸೌಜನ್ಯ ಮರ್ಡರ್ ಕೇಸ್, ಈ ಫಾರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಹೇಳುತ್ತೆ ಇವರು ಸರಿ ಇದ್ದ ಅಂತ, ಮೆಂಟಲಿ ಸರಿ ಇದ್ದ ಆತ, ಬಿಹೇವಿಯರಲ್ ಅಸೆಸ್ಮೆಂಟ್ ಅಲ್ಲಿ ಸರಿ ಇದ್ದ ಆತ ಏನು ಮೆಂಟಲ್ ಪೇಷಂಟ್ ಅಲ್ಲ ಅಥವಾ ಮಾನಸಿಕ ಅಸ್ವಸ್ಥ ಅಲ್ಲ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ಆತ ಡಿಸೆಪ್ಟಿವ್ ಇದ್ದ ಅಂತ ಹೇಳುತ್ತೆ. ಇನ್ ಹಿಸ್ ಸ್ಟೇಟ್ಮೆಂಟ್ಸ್ ಹಿ ವಾಸ್ ಡಿಸೆಪ್ಟಿವ್ ಅಂಡ್ ಆಲ್ಸೋ ಹಿ ಅಪಿಯರ್ಸ್ ಟು ಹ್ಯಾವ್ ಇನ್ವಾಲ್ವ್ಮೆಂಟ್ ಇನ್ ದಿಸ್ ರೇಪ್ ಅಂತ ಹೇಳುತ್ತೆ. ಅಂದ್ರೆ ಇದು ಬಹಳ ಕ್ಲಿಯರ್ ಆಗಿ ಇದು ಆತನ ನಡವಳಿಕೆಯ ಕುರಿತಾಗಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಂಗೆ ಅಲ್ವಾ ಅಲ್ಲಿಗೆ? ಇಲ್ಲ, ಡೆಫಿನೆಟ್ಲಿ ಇದರಲ್ಲಿ ಎರಡು ಅಂಶಗಳು. ಒಂದು, ಜನ ಏನ್ ಹೇಳ್ತಿದ್ರು ಇವನು ಮಾನಸಿಕ ಅಸ್ವಸ್ಥ ಇದ್ದಾನೆ ಅನ್ನೋದು ಅದು ಸುಳ್ಳು,
based on this psychological evaluation. ಆಮೇಲೆ ಎರಡನೇದು he was aware of what he was doing. That means he has got the knowledge of crime. ಅದೊಂದು, that's a very good element for prosecution. But only thing is what they have failed is gathering the evidence or collecting the evidence ನಲ್ಲಿ failure ಆಗಿದೆ. ಅದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೋ ದೇ ಹ್ಯಾವ್ ಅ ಸಸ್ಪೆಕ್ಟ್ ಬಟ್ ದೇ ಕಾಂಟ್ ಎಸ್ಟಾಬ್ಲಿಷ್ ದ ಕ್ರೈಮ್. ಇದೊಂದೇ ಕೇಸ್ ಅಲ್ಲ, ಬೇಕಾದಷ್ಟು ಕೇಸ್ ನಲ್ಲಿ ನೋಡಿದೀನಿ. ಇನ್ವೆಸ್ಟಿಗೇಷನ್ ಲೋಪದಲ್ಲಿ ಈ ತರ ಆಗೋದು ನನಗೆ ಗೊತ್ತಿರೋ ಹಾಗೆ ಬೇಸ್ಡ್ ಆನ್ ಥೌಸಂಡ್ಸ್ ಆಫ್ ಕ್ರೈಮ್ಸ್ ವಿಚ್ ಐ ಹ್ಯಾವ್ ಡನ್ ಅಂಡ್ ಥೌಸಂಡ್ಸ್ ಆಫ್ ಡೆಪಾಸಿಷನ್ಸ್ ಇನ್ ದ ಕೋರ್ಟ್. ದಟ್ ಇದೇ ಒಂದು ಮೇಜರ್ ಕಾರಣ. ದಿ ಚೈನ್ ಆಫ್ ಎವಿಡೆನ್ಸ್ ಅಂತ ಚೈನ್ ಆಫ್ ಕಸ್ಟಡಿ ಅಂತ ಏನ್ ಹೇಳ್ತೀವಿ, ಪ್ಲಸ್ ದಿ ಕಲೆಕ್ಷನ್ ಆಫ್ ಎವಿಡೆನ್ಸಸ್, ದ ಪ್ರಿಸರ್ವೇಷನ್, ಸ್ಯಾಂಪಲಿಂಗ್, ಇದರಲ್ಲಿ ಮೇಲೆ ಟೆಕ್ನಿಕ್ ಆಫ್ ಎಕ್ಸಾಮಿನೇಷನ್, ಇದರಲ್ಲೇ ಬೇಕಾದಷ್ಟು ಕೇಸು ಬೀಳೋದು ಸಹಜ. ಇದರಲ್ಲಿ ಕೋರ್ಟು ಐ ಥಿಂಕ್ ದೇ ವಾಂಟ್ ಟು ಪ್ರೂವ್ ಹಿಮ್, ಪನಿಷ್ ಹಿಮ್, ಬಟ್ ದೇ ಡೋಂಟ್ ಹ್ಯಾವ್ ಎನ್ ಎವಿಡೆನ್ಸ್ ಟು ಸಪೋರ್ಟ್ ಇಟ್ ಬಿಕಾಸ್ ಆಫ್ failure in the collection or preservation or transportation of the evidence or so-called chain of custody. ದಿನೇಶ್ ಸರ್, ಸಾರಿ ಫಾರ್ ಇಂಟರಪ್ಟಿಂಗ್ ಸರ್. ಈಗ ಆ ಸಂತೋಷ್ ರಾವ್ ಆತನ ದೇಹದ ಮೇಲೆ 17 ಹಸಿ ಗಾಯಗಳಿತ್ತು ಅನ್ನೋದಾದರೆ, ಇತ್ತು ಅನ್ನೋದು ವರದಿ ಇದೆ, ಆ ಫೊರೆನ್ಸಿಕ್ ರಿಪೋರ್ಟ್ನಲ್ಲಿದೆ. ಆ ಗಾಯದ ಒಂದಿಷ್ಟು ವರದಿಯನ್ನು ನೋಡಿದಾಗ ಈತನೇ ಮಾಡಿದ್ದಾನೆ ಅಥವಾ ಈತ ಮಾಡಿರಬಹುದು ಅನ್ನೋಷ್ಟು ಪ್ರೂವ್ ಮಾಡುವಂಥ ಸಾಕ್ಷಿ ನಮಗೆ ಸಿಕ್ಕಂಗೆ. ಯಾಕೆ ಇದಿಷ್ಟೊಂದು ಎಳ್ಕೊಂಡು ಹೋಗ್ತಾ ಇದೆ? ಆತ ಅಲ್ಲ, ಆ ಥರ ಹೌದು ಅನ್ನೋದಾದ್ರೆ ಯಾಕೆ ಇಷ್ಟೊಂದು ನಮಗೆ ಟ್ರಾಜಿಡಿ ತರ ಅನಿಸ್ತಾ ಇದೆ? ದಿ ಪ್ರೆಸೆನ್ಸ್ ಆಫ್ ಇಂಜುರೀಸ್, ನಾನು ಮೊದಲೇ ಹೇಳಿದಾಗೆ ಅವರ ದೇಹದ ಮೇಲೆ ಇರ್ತಕ್ಕಂಥ ಗಾಯಗಳು ಈ ಕೇಸ್ ನಲ್ಲಿ ಆಗಿರಬಹುದು ಅಂತ ಹೆಲ್ಪ್ ಆಗುತ್ತೆ ಅಷ್ಟೇ ಹೊರತು ಆಗಿದೆ ಅಂತ ಹೇಳಲಿಕ್ಕೆ ಯಾವಾಗ ಅಂದ್ರೆ ಈ ಗಾಯ ಬೇರೆ ರೀತಿಯಿಂದ ಆಗ್ಬೋದಾ ಅಂತ ಹೇಳಿದ್ರೆ ದಟ್ ಇಸ್ ಸಾಧ್ಯತೆ ಇದೆ. ಇದೇ ರೀತಿ ಈ ಅಪರಾಧದಿಂದ ಸದ್ಯ ಅದು ಸಾಧ್ಯತೆ ಇದೆ. ಬಟ್ ಔ ಟು ಕೋರಿಲೇಟ್ ಬೇಸ್ಡ್ ಆನ್ ಅದರ್ ಎವಿಡೆನ್ಸಸ್, ನಾನು ಮೊದಲೇ ಹೇಳಿದಾಗೆ ಸೌಜನ್ಯ ಉಗುರ್ನಲ್ಲಿ ಏನಾದ್ರು ಇವನ DNA ಅವ್ರ ಪರಿಚಿತಾಗ ಆಗಿರ್ತಕ್ಕಂಥ DNA ಗಳು ಕಲೆಕ್ಟ್ ಮಾಡಿದಾರ, ಇಲ್ಲ ಇವ್ರು ಸೌಜನ್ಯ ಕೂದಲು ಅವನ ಬಟ್ಟೆ ಮೇಲೆ ಸಿಕ್ಕಿದ್ಯಾ, ಇಲ್ಲ ಸೌಜನ್ಯದ ರಕ್ತ ಅವನ ಬಾಡಿ ಮೇಲೆ ಸಿಕ್ಕಿದ್ಯಾ, ಇಲ್ಲ ಅವನ ಬಟ್ಟೆ ಮೇಲೆ ಸಿಕ್ಕಿದ್ಯಾ, ಇಲ್ಲ ಸೌಜನ್ಯದ ವೆಜನಲ್ ಎಪಿಥಿಲಿಯಲ್ ಸೆಲ್ಸ್ ಆಗ್ಲಿ, ಈವನ್ ಬಾಡಿ ಎಪಿಥಿಲಿಯಲ್ ಸೆಲ್ಸ್ ಅವನ ಅಂಗಗಳ ಅವನ ಬಟ್ಟೆಗಳ ಮೇಲೆ ಸಿಕ್ಕಿದ್ಯಾ, ಅದು ಕೋರಿಲೇಟ್ ಆದಾಗ ಮಾತ್ರ. ಬರೇ ಗಾಯದಿಂದ ಇವನೇ ಇನ್ವಾಲ್ವ್ ಆಗಿದೆ ಅಂತ ಹೇಳೋದು ಅಸಾಧ್ಯ. ದಟ್ ಇಸ್ ವಾಟ್ ಇಸ್ ದ ಕೋರ್ಟ್ ಇಸ್ ಫೀಲಿಂಗ್ ದ ಡೆಫಿಷಿಯನ್ಸಿ ಆರ್ ದ ಫೇಲ್ಯೂರ್ ಆಗ್ತಾ ಇರೋದು ಅದ್ರಲ್ಲೇ. ರೈಟ್, ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಸರ್. ಎಷ್ಟೊತ್ತವರೆಗೂ ಒಂದಷ್ಟು ಬೇಸಿಕ್ ಪ್ರಶ್ನೆಗಳಿತ್ತು ಈ ಪ್ರಕರಣದ ತನಿಖೆ ರಿಲೇಟೆಡ್ ಆಗಿ, ಅದಕ್ಕೊಂದಷ್ಟು ಉತ್ತರವನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಇಲ್ಲಿ 2 ಪ್ರಮುಖ ಪ್ರಶ್ನೆ. ಒಂದು, ಬ್ರೈನ್ ಮ್ಯಾಪಿಂಗಿಗೆ ಒಳಗಾಗೋ ಸಾಧ್ಯತೆ ಈಗಲೂ ಇದೆ ಸಂತೋಷ್ ರಾವ್ ಅವರಿಗೆ. ಕೆಲವೊಂದು ವಿಡಿಯೋಗಳಲ್ಲಿ ನೀವು ಗಮನಿಸಿರ್ಬೋದು, ಸಂತೋಷ್ ರಾವ್ ಒಪ್ಪಿಗೆನೇ ಪಡೆದಲೇ ಸಹಿ ಹಾಕ್ಸ್ಕೊಂಡ್ಬಿಟ್ಟಿದ್ರು, ಬ್ರೈನ್ ಮ್ಯಾಪಿಂಗ್ ವಿಚಾರ ನನ್ನ ಮುಂದೆ ಪ್ರಸ್ತಾಪನೆ ಮಾಡಿಲ್ಲ ಅಂತೇಳಿ ಆತ ಆಚೆ ಬಂದ ಮೇಲೆ ಕೊಟ್ಟಿರೋ ಸ್ಟೇಟ್ಮೆಂಟ್. ಈಗಲೂ ಒಳಪಡಿಸಬಹುದು ಅವರನ್ನ, ಸ್ಟಿಲ್ ಚಾನ್ಸಸ್ ಇದೆ. ಉಳಿದ ಎಲ್ಲರನ್ನು, ಯಾರ್ಯಾರ ಮೇಲೆ ಆರೋಪ ಇದೆ ಎಲ್ಲರನ್ನೂ ಒಳಪಡಿಸಿ ಆಪ್ಷನ್ ಇದೆ. ಜೊತೆಗೆ ಈ ಪ್ರಕರಣದಲ್ಲಿ ಆಗಿರುವ ಡಿಲೇ ನಮಗೆ